ಮಡಿಕೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅದ್ಧೂರಿ ಸ್ವಾಗತ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮೊದಲ ಬಾರಿಗೆ ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಅವರು ಭಾಗಮಂಡಲದಲ್ಲಿದ್ದ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೊಡಗಿನಲ್ಲಿ ಮಳೆಯಿಂದಾಗಿ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ವರದಿ ಸಂಗ್ರಹಿಸಿ ಪರಿಹಾರದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ವರದಿ ಅಬ್ದುಲ್ ರಜಾಕ್, ಕರ್ನಾಡು ಟಿವಿ, ಮಡಿಕೇರಿ ತಾಲೂಕು. ನಾನು ತಮ್ಮೆಲ್ಲರ ಅಭಿಮಾನಕ್ಕೆ ಗುರಿಯಾಗಿದ್ದೇನೆ. ಹಿಂದೆ ಬಂದು ಕಾವೇರಿ ಪೂಜೆ ಮಾಡಿ ಇವತ್ತು ನಾಡಿಗೆ ಸಮೃದ್ಧಿ, ಒಳ್ಳೆ ಬೆಳೆ ಬರಬೇಕು, ಬೆಳೆ ಹಾಕಬೇಕು, ಶಾಂತಿ ನೆಲೆಸಬೇಕು ಅಂತ ಹೇಳಿ ಹಿಂದೆ ಬಂದು ಪ್ರಾರ್ಥನೆ ಕೂಡ ಮಾಡಿದ್ದೆ. ತಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ. ನಿಮ್ಮೆಲ್ಲರ ಆಸೆಯಂತೆ ನನಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಗುರು ಹಿರಿಯರು, ಪಕ್ಷ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ದೊರಕಿದೆ. ಈಗ ಹೋಗಿ ಭಾಗಮಂಡಲದ ಪೂಜೆಯನ್ನು ಕೂಡ ಮಾಡಿ ಬಂದಿದ್ದೇನೆ. शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये श्रीमन्दासविध्यर्थं सर्वविघ्नहरे तस्मै गणाधिपतये नमः। महागणपतये चेत एवं गुणविशेषे भगवान्नामधेयस्य तत्कान्तायाः शिवकुमारनाम्याः क्षेमक्षेमवीरविजय आनन्दायुरारोग्यविश्वव्याधित्यर्थं धर्मार्थकाम्यमोक्षादि चतुर्दशसिद्ध्यर्थं श्रीभगण्डेश्वरवेद्यनार्यमुख्येन कर्म करिष्ये। ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ವಿವಾಹ, ಮುಖ್ಯಮಂತ್ರಿ ಡಿಕೆಶಿ ಶುಭ ಹಾರೈಕೆ. ಹೌದು, ಕಾಂಗ್ರೆಸ್ ಯುವ ನಾಯಕ ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ನಲ್ಪಾಡ್ ಅವರ ವಿವಾಹ ಸಮಾರಂಭವು ಮಡಿಕೇರಿ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಿತು. ವಿವಾಹ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಧರ್ಮಪತ್ನಿ ಉಷಾ ಶಿವಕುಮಾರ್, ನಟ ಸುದೀಪ್ ಸೇರಿದಂತೆ ಗಣ್ಯರು ಹಾಗೂ ಇತರರು ಪಾಲ್ಗೊಂಡು ನವ ದಂಪತಿಗೆ ಶುಭ ಹಾರೈಸಿದರು. ವರದಿ ಎಎ ಅಬ್ದುಲ್ ಖಾದರ್, ಕರ್ನಾಡು ಟಿವಿ, ವಿರಾಜಪೇಟೆ ತಾಲೂಕು.